ಮೊಂತಾ ಚಂಡಮಾರುತದ ಎಫೆಕ್ಟ್ ಕರಾವಳಿ ಭಾಗಕ್ಕೂ ಕೂಡ ತಟ್ಟಿರುವಂಥದ್ದು. ನಾವೀಗ ಇರುವಂಥದ್ದು ಕಾಪು ತಾಲೂಕಿನ ಮಟ್ಟು ಬೀಚಿನ ಬಳಿ ಇದ್ದೇವೆ. ನಾವು ಚಿತ್ರಣವನ್ನು ಗಮನಿಸ್ತಾ ಹೋಗ್ಬೋದು. ಸಮುದ್ರದ ಅಲೆಗಳ ಅಬ್ಬರ ಎಷ್ಟು ರಭಸವಾಗಿದೆ ಎಂಬುದು ಕೂಡ ಇಲ್ಲಿ ಗೊತ್ತಾಗ್ತಿರುವಂಥದ್ದು. ಯಾಕಂದರೆ ಈ ಒಂದು ಸಮಯದಲ್ಲಿ ಅಂದರೆ ಅಕ್ಟೋಬರ್ ನವಂಬರ್ ತಿಂಗಳಲ್ಲಿ ಸಮುದ್ರದ ಅಲೆಗಳ ಅಥವಾ ಸಮುದ್ರ ತುಂಬಾ ಶಾಂತವಾಗಿರುತ್ತೆ. ಆದರೆ ಈಗ ಸೈಕ್ಲೋನ್ ಎಫೆಕ್ಟ್ ಇರೋದ್ರಿಂದ ಸಮುದ್ರದ ಅಲೆಗಳ ಅಬ್ಬರ ತುಂಬಾ ಜೋರಾಗಿರುವಂಥದ್ದು. ಯಾಕಂದರೆ ಪಶ್ಚಿಮ ಬಂಗಾಳದಲ್ಲಿ ಈಗ ವಾಯುಭಾರ ಕುಸಿತದಿಂದಾಗಿ ಆಳ ಸಮುದ್ರದಲ್ಲಿ ರಭಸವಾಗಿ ಗಾಳಿ ಬೀಸುವುದರಿಂದ ಸಮುದ್ರ ದಡ ಭಾಗದಲ್ಲಿ ಕೂಡ ರಕ್ಕಸ ಗಾತ್ರದ ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸುತ್ತಿರುವಂತಹ ಚಿತ್ರಣವನ್ನು ಕೂಡ ನಾವು ಗಮನಿಸಬಹುದು. ಇದು ಮಟ್ಟು ಬೀಚಿನ ಚಿತ್ರಣ. ಏನಂದರೆ ತುಂಬಾನೇ ಅಂದರೆ ಕಳೆದ ಕೆಲವು ದಿನಗಳ ಹಿಂದೆ ಸಮುದ್ರದ ಅಲೆಗಳ ಅಬ್ಬರ ತುಂಬಾನೇ ದೂರದಲ್ಲಿತ್ತು. ಆದರೆ ಈಗ ಸೈಕ್ಲೋನ್ ಎಫೆಕ್ಟ್ ಇರೋದ್ರಿಂದ, ಮೊಂತಾ ಚಂಡಮಾರುತದ ಎಫೆಕ್ಟ್ ಇರೋದ್ರಿಂದ ಸಮುದ್ರದ ಅಲೆಗಳ ಅಬ್ಬರ ತುಂಬಾನೇ ಜೋರಾಗಿರುವಂಥದ್ದು. ದಡಕ್ಕೆ ಬಂದು ದೊಡ್ಡ ದೊಡ್ಡ ರಕ್ಕಸಗಾತ್ರ ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸ್ತಿರುವಂಥದ್ದು. ಯಾಕಂದರೆ ಸಾಕಷ್ಟು ಪ್ರವಾಸಿಗರ ಹಾಟ್ ಫೇವರೇಟ್ ಆಗಿರುವಂಥ ಈ ಒಂದು ಮಟ್ಟು ಬೀಚಿಗೆ ವಾರವಿಡೀ ಪ್ರವಾಸಿಗರು ಭೇಟಿ ಕೊಡ್ತಾರೆ. ಆದರೆ ಸಮುದ್ರದ ಅಲೆಗಳ ಅಬ್ಬರ ಜೋರಾಗಿರೋದ್ರಿಂದ ಪ್ರವಾಸಿಗರ ಸಂಖ್ಯೆ ಕೂಡ ಈ ಭಾಗಕ್ಕೆ ಕಡಿಮೆ ಆಗಿರುವಂಥದ್ದು. ನಾವು ಚಿತ್ರಣವನ್ನು ಏನು ಗಮನಿಸ್ತಿದ್ದೇವೆ, ತುಂಬಾ ಆ ದಡದ ಮಣ್ಣುಗಳಿಗೆಲ್ಲವೂ ಕೂಡ ಸಮುದ್ರ ಪಾಲಾಗಿರುವಂಥ ಚಿತ್ರಣ ಕೂಡ ಇಲ್ಲಿ ಕಾಣ ಸಿಗ್ತಿರುವಂಥದ್ದು. ಮತ್ತು ಆ ತಡೆಗೋಡೆಗೆ ಹಾಕಿರುವ ಕಲ್ಲುಗಳು ಎಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗಿ ಈಗ ಕೆಲವೊಂದು ತೆಂಗಿನ ಮರಗಳು ಕೂಡ ಈಗ ಬೀಳುವ ಸ್ಥಿತಿಯಲ್ಲಿ ಇರುವಂಥದ್ದು ನಾವು ಚಿತ್ರಣವನ್ನು ಗಮನಿಸ್ಬೋದು. ಸಾಕಷ್ಟು ಮರಗಳು ಕೂಡ ಈಗ ತುಂಬಾ ಅಂದರೆ ಸಮುದ್ರಕ್ಕೆ ಬೀಳುವಂಥ ಸ್ಥಿತಿಯಲ್ಲಿ ಇರುವಂಥದ್ದು. ಅಂದರೆ ಸಮುದ್ರದ ಅಲೆಗಳ ಅಬ್ಬರ ಮತ್ತಷ್ಟು ತೀವ್ರವಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಮಾಡಿದೆ. ಮತ್ತೊಂದು ಕಡೆಯಲ್ಲಿ ಸಮುದ್ರಕ್ಕೆ ಇಳಿಬಾರ್ದಂತ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಮಾಡಿದೆ. ಯಾಕಂದರೆ ಈ ಭಾಗದಲ್ಲಿ ಅಂದರೆ ಮಟ್ಟು, ಪಡುಕರೆ ಬೀಚ್ ಪಕ್ಕದಲ್ಲಿ ಸಾಕಷ್ಟು ಜನ ಸಾಂಪ್ರದಾಯಿಕ ಮೀನುಗಾರಿಕೆ ಮಾಡ್ತಾರೆ. ಆದರೆ ಈಗ ಸಮುದ್ರ ತುಂಬಾ ರಫ್ ಇರೋದ್ರಿಂದ ಯಾರು ಕೂಡ ಸಮುದ್ರಕ್ಕೆ ಇಳಿಲಿಕ್ಕೆ ಹೋಗ್ತಿಲ್ಲ ಅಥವಾ ದುಸ್ಸಾಹಸಕ್ಕೆ ಕೈ ಹಾಕ್ತಾ ಇಲ್ಲ. ಆದರೆ ಕೆಲವೊಂದು ಪ್ರವಾಸಿಗರು ಕೆಲವೊಂದು ಭಾಗದಲ್ಲಿ ಅಂದರೆ ಲೈಫ್ ಗಾರ್ಡ್ ಇಲ್ಲದ ಪ್ರದೇಶಗಳಲ್ಲಿ ಅಂದರೆ ಅವರನ್ನು ಕಣ್ಣು ತಪ್ಪಿಸಿ ಸಮುದ್ರಕ್ಕೆ ಇಳಿಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅವರಿಗೂ ಕೂಡ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡಿರುವಂಥದ್ದು. ಯಾರು ಕೂಡ ಸಮುದ್ರಕ್ಕೆ ಇಳಿಬೇಡಿ. ಯಾಕಂದರೆ ಇನ್ನೂ ಕೂಡ ಇಂದು ಅಥವಾ ನಾಳೆ ದೊಡ್ಡ ಗಾತ್ರದ ಅಲೆಗಳು ದಡಕ್ಕೆ ಬಂದು ಅಪ್ಪಳಿಸುವ ಸಾಧ್ಯತೆ ಇರುವುದರಿಂದ ಯಾರು ಕೂಡ ದುಸ್ಸಾಹಸಕ್ಕೆ ಕೈ ಹಾಕಲಿಕ್ಕೆ ಹೋಗಬೇಡಿ. ಮತ್ತು ಮೀನುಗಾರರು ಕೂಡ ಸಮುದ್ರಕ್ಕೆ ಇಳಿಬಾರ್ದು ಎಂಬ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಕೂಡ ಜಿಲ್ಲಾಡಳಿತ ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕೆಲವೊಂದು ಸಮುದ್ರ ಪಾತ್ರದ ಜನರು ಕೂಡ ಈಗ ಎಚ್ಚರಿಕೆಯಿಂದ ಇರಲು ಸೂಚನೆ ಕೊಟ್ಟಿರುವಂಥದ್ದು. ಯಾಕಂದರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ರಕ್ಕಸ ಗಾತ್ರದ ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸುವ ಸಾಧ್ಯತೆ ಇರುವಂಥದ್ದು. ಮತ್ತು ಸಮುದ್ರದ ಪಕ್ಕದಲ್ಲಿರುವಂಥ ಮನೆಗಳು ಏನಿದೆ, ನಿವಾಸಿಗಳು ಏನಿದ್ದಾರೆ, ಅವರು ಕೂಡ ಎಚ್ಚರಿಕೆಯಿಂದ ಇರಲು ಸೂಚನೆ ಕೊಡುವಂಥ ಕೆಲಸವನ್ನು ಕೂಡ ಜಿಲ್ಲಾಡಳಿತ ಮಾಡಿದೆ. ಮತ್ತು ಮಲ್ಪೆ ಬೀಚ್ ಅಂದರೆ ಪ್ರವಾಸಿ ಬೀಚ್ಗಳೇನಿದೆ ಅಲ್ಲಿಗೂ ಕೂಡ ಯಾರು ಕೂಡ ಸಮುದ್ರಕ್ಕೆ ಇಳಿಬಾರ್ದು ಎನ್ನುವ ಕೆಲಸಕ್ಕೆ ಅಂದರೆ ಯಾರು ಕೂಡ ಇಳಿಬಾರ್ದು ಎನ್ನುವ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಕೂಡ ಅಲ್ಲಿಯ ಲೈಫ್ ಗಾರ್ಡ್ ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್, ಅಮೀನ್, TV9 ಉಡುಪಿ.